ಶ್ರೀ ಸತ್ಯಭಾಮರವರು ಚಾಲನೆಯನ್ನು ನೀಡಿದ್ದಾರೆ. ಪೂಜ್ಯರು ಎಲ್ಲರೂ ಚಾಲನೆಯನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಸಾರ್ವಜನಿಕ ಬಂಧು ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಹಾಗೂ ವೀರಶೈವ ಲಿಂಗಾಯತ ಸಮಾಜದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀವಿ. ಈಗ ಎರಡು ಮಾತನ್ನ ನಮ್ಮ ಮೇಡಮ್ನವರು ಅಲ್ಲಿ ಸಭೆ ಕಾರ್ಯಕ್ರಮಕ್ಕೆ ಬರೋದ್ರಿಂದ ಎರಡನ್ನ ಶುಭ. ಜಗದ್ಗುರು ರೇಣುಕಾಚಾರ್ಯ ಜಯಂತಿಗೆ ರಥಕ್ಕೆ ನಾವು ಇವಾಗ ಚಾಲನೆ ಕೊಟ್ಟಿದ್ದೀವಿ. ಸೊ ಎಲ್ಲರಿಗೂ ಸಮಾಜದ ಎಲ್ಲ ಬಂಧು ವರ್ಗಕ್ಕೆ ಶುಭವಾಗಲಿ. ಜಗದ್ಗುರುಗಳ ಏನೇನು ಉಪದೇಶಗಳಿದೆ ಅದನ್ನು ನಾವೆಲ್ಲರೂ ಪಾಲಿಸುವಂತಾಗಲಿ. ಈಗಾಗಲೇ ಹೇಳಿದ್ರು, ಒಂದೇ ನಮ್ಮ ಶಾಂತಿ ಸೌಹಾರ್ದತೆ ಇವೆಲ್ಲ ನಿಲ್ಲಿಸಬೇಕು. ಸೊ ಆ ಜಗದ್ಗುರುಗಳು ನಮ್ಮೆಲ್ಲರ ಮನದಲ್ಲಿ ಈ ಅರಿವನ್ನು ಉಂಟು ಮಾಡಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಧನ್ಯವಾದ. ಪರಮೇಶ್ವರ ಅರ್ಜುನಿಗೆ ಅನಂತ ಭಕ್ತಿ ಕೋಟಿ ನಮನಗಳನ್ನು ಸಮಾನದ ಅಧ್ಯಕ್ಷರನ್ನು ಒಳಗೊಂಡು ರೇಣುಕಾಚಾರ್ಯ ನಡೀತಾರೆ. ಪೂಜ್ಯ ಚನ್ನಸಿದ್ದೇಶ್ವರ ಮುಗಿದ ಮೇಲೆ ಜಗದ್ಗುರು ರೇಣುಕಾಚಾರ್ಯ ಇವತ್ತು ನಮ್ಮ ಕರ್ನಾಟಕಾದ್ಯಂತ ಎಲ್ಲ ಜಿಲ್ಲಾಡಳಿತ ಭಾಗದಲ್ಲಿ ಇವತ್ತು ಶ್ರೀ ರೇಣುಕಾ ಶಿವಾಚಾರ್ಯರ ಜಯಂತಿಯನ್ನು ನಾವು ಮಾಡ್ತಾ ಇದ್ದೇವೆ. ಜಿಲ್ಲಾಡಳಿತದಿಂದ ಹಾಸನದಿಂದ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಶ್ರೀ ಕಲಾಭವನಕ್ಕೂ ಕೂಡ ಮೆರವಣಿಗೆ ಸಮೇತ ರೇಣುಕಾಚಾರ್ಯರನ್ನು ನಾವು ಪ್ರದರ್ಶನ ಮಾಡಿ ಬಂದಿದ್ದೇವೆ. ಪರಶಿವನ ವಾಣಿಯಂತೆ ಧರ್ಮ ಸಂರಕ್ಷಣೆಗಾಗಿ ಅವತರಿಸಿ ಶಿವಜ್ಞಾನದ ಬೆಳಕನ್ನು ಬೀರುವ ಮೂಲಕ ಕರ್ಮವನ್ನು ಕಳೆದು ಧರ್ಮವನ್ನು ಬಿತ್ತಿ ಬದುಕನ್ನು ಬಂಗಾರಗೊಳಿಸಿದಂಥ ಕೀರ್ತಿ ಯಾರ್ಯಾರು ಇದ್ದರೆ ಪರಮಪೂಜ್ಯ ಶ್ರೀ ರೇಣುಕಾಚಾರ್ಯರಿಗೆ ಇರ್ತದೆ ಅಂತ ನಾವು ಭಾವಿಸಬೇಕಾಗುತ್ತೆ. ಅಸಾಮಾನ್ಯ ಧಾರ್ಮಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಮಾಚಾರ್ಯರು ಕೂಡ ಹೌದು. ಜಾತಿ ಜನಾಂಗಗಳ ಧಾರ್ಮಿಕ ಕೇಂದ್ರಗಳನ್ನು ಹುಟ್ಟುಹಾಕಿ ಸಂಸ್ಕಾರ ಸಂಸ್ಕೃತಿ ಅರುಹಿದ ಯುಗ ಪುರುಷರಂತೆ ಮಹಿಳೆಯರಿಗೂ ಕೂಡ ಧಾರ್ಮಿಕ ಸ್ವಾತಂತ್ರ್ಯ ತಂದುಕೊಟ್ಟ ಪ್ರಥಮಾಚಾರ್ಯರು ಅಂದರೆ ರೇಣುಕಾ ಶಿವಾಚಾರ್ಯರು. ಕಾಯಕ ಮತ್ತು ದಾಸೋಹ ಭಾವನೆಯ ಮೂಲಕ ಕ್ರಿಯಾತ್ಮಕ ಬದುಕಿಗೆ ಕರೆ ಕೊಟ್ಟವರು. ಲೋಕ ಕಲ್ಯಾಣ ಹಾಗೂ ವಿಶ್ವಶಾಂತಿಗಾಗಿ ಸದಾಕಾಲ ಶ್ರಮಿಸಿದ ಶ್ರೀ ರೇಣುಕಾಚಾರ್ಯರು ಸಮಾನತೆಯನ್ನು, ಶಕ್ತಿಯನ್ನು ನಮ್ಮ ಈ ನಾಡಿಗೆ ತುಂಬಿದ್ದಾರೆ. ಅವರ ಮಾರ್ಗದರ್ಶನದಂತೆ ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣಂತೆ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಅಲ್ಲಿ ಅವತರಿಸಿ ನಮ್ಮೆಲ್ಲರ ಬಾಳಿಗೆ ಬೆಳಕಾಗಿ ಸಮಾಜದ ಸಂಜೀವಿನಿಯಾಗಿ ಎಲ್ಲರ ಬದುಕನ್ನ ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದುಕೊಂಡು ಬಂದಂತಹ ಬಸವಾದಿ ಶಿವಶರಣರನ್ನ ಸ್ಮರಿಸುತ್ತಾ ಶ್ರೀಮದ್ ಜಗದ್ಗುರು ರೇಣುಕಾಚಾರ್ಯರು ಸ್ಥಾಪನೆ ಮಾಡಿದ ಶ್ರೀಮದ್ ಜಗದ್ಗುರು ವೀರಸಿಂಹಾಸನ ಮಹಾಸಂಸ್ಥಾನ ಪೀಠದ ಪ್ರಸ್ತುತ ಜಗದ್ಗುರುಗಳು ರೇಣುಕಾವತಾರಿಗಳು ಅಭಿನವ ರೇಣುಕರಾಗಿ ನಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ದಯಪಾಲಿಸುತ್ತಿರುವ ಶ್ರೀಮದ್ ಜಗದ್ಗುರು ವೀರಸಿಂಹಾಸನ ಮಹಾಸಂಸ್ಥಾನ ಪೀಠದ ಅಧಿಪತಿಗಳು ಶ್ರೀ 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 1008 ಜಗದ್ಗುರು ಡಾಕ್ಟರ್ ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ರಾಜ ದೇಶಿಕೇಂದ್ರ ಭಗವತ್ಪಾದರ ಪವಿತ್ರ ಪಾದಗಳಿಗೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಿ ತಮ್ಮೆಲ್ಲರಿಗೆ ಒಂದೆರಡು ಸ್ವಾರ್ಥಕ್ಕಾಗಿ ಜೀವನವನ್ನು ಮಾಡ್ತವ್ರು ಅವರನ್ನ ಸಮಾಜ ಸ್ಮರಣೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಇಷ್ಟು ಜನ ನಾವು ಬಂದಿದ್ದೀವಿ. ಎಷ್ಟು ಜನಕ್ಕೆ ನಿಮ್ಮ ಅಜ್ಜಂದ್ರ ಹೆಸರು ಗೊತ್ತು? ಕೈ ಐತಿ. ಅಜ್ಜನ ಹೆಸರು, ಮುತ್ತಜ್ಜನ ಹೆಸರು ಕೈ ಕಮ್ಮಿ ಆದವು. ಇನ್ನೊಂದು 4 ತಲೆಮಾರು ಹೆಸರು ಹೇಳಿದ್ರೆ ಯಾರಿಗೂ ನೆನಪೇ ಇರಲ್ಲ. ಎಷ್ಟು ಜನಕ್ಕೆ ಸುಭಾಷ್ ಚಂದ್ರ ಬೋಸ್ ಗೊತ್ತು? ರೇಣುಕಾಚಾರ್ಯ ಎಷ್ಟು ಜನಕ್ಕೆ ಗೊತ್ತು? ಬಸವಣ್ಣವ್ರ ಎಷ್ಟು ಜನಕ್ಕೆ ಗೊತ್ತು? ನೋಡಿ, ನಿಮ್ಮ ಜನ್ಮಕ್ಕೆ ಕಾರಣ ಆದ ನಿಮ್ಮ ತಂದೆಯ 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 ಹೆಸರು ನಮಗೆ ಗೊತ್ತಿಲ್ಲ.
ಈಗ ರೇಣುಕರಾಗ್ಲಿ ಬಸವಣ್ಣವರಾಗ್ಲಿ ಯಾರು ನಮ್ಮ ವಂಶಸ್ಥರು ಅಲ್ಲ, ನಾವು ಯಾರೋ ಅವ್ರ ಕುಟುಂಬದವ್ರಲ್ಲ. ಅವರು ನೆನ್ಪಿಟ್ಕೊಂಡಿದ್ದೀವಿ, ಮನೆಯವ್ರನ್ನ ಯಾಕೆ ನೆನ್ಪಿಟ್ಕೊಂಡಿಲ್ಲ? ನೆನ್ಪಿಟ್ಕೊಳ್ಳೋದು ದೂರ ಆಯ್ತು, ಮನೇಲಿ ಫೋಟೋನೇ ಇರೋದಿಲ್ಲ. ಯಾಕೆ ಅಂತ ಕೇಳಿದರೆ, ಯಾರು ಸ್ವಾರ್ಥಕ್ಕಾಗಿ ಜೀವನವನ್ನ ಮಾಡ್ತಾರೋ, ನಾವೆಲ್ಲ ಸ್ವಾರ್ಥಕ್ಕಾಗಿ ಜೀವನ ಮಾಡೋರು, ಹಾಗಾಗಿ ಹಗಲುಗಳು ಶ್ರಮಿಸ್ತಾರೋ ಅವರ ಜನ್ಮದಿನವನ್ನ ಮಾತ್ರ ನಾವು ಜಯಂತಿ ಅಂತ ಕರಿತೀವಿ. ಗೊತ್ತಾಯ್ತಾ? ಜಯಂತಿ ಅಂದ್ರೇನು, ಜನ್ಮದಿನ ಅಂದ್ರೇನು. ಇನ್ನ ರೇಣುಕಾಚಾರ್ಯರ ಜಯಂತಿ ಅಂತ ಅಷ್ಟೇ ಕರೆಯಲ್ಲ, ಯುಗಮಾನೋತ್ಸವ ಅಂತ ಕರಿತೀವಿ ನಾವು. ಯಾಕೆ? ಶಾಸ್ತ್ರಿಗಳು ಹೇಳಿದ್ರು, ದೇವರಾಜ ಶಾಸ್ತ್ರಿಗಳು ಉಪನ್ಯಾಸದಲ್ಲಿ, ಯುಗ ಯುಗಗಳಲ್ಲಿ ರೇಣುಕರು ಅವತಾರವನ್ನು ಎತ್ತಿ ಬರ್ತಾರೆ. ಬಹಳಷ್ಟು ಜನ ಅವಿವೇಕಿಗಳು ಅಂತಾನೆ ಹೇಳ್ಬೇಕು. ದೇವ್ರು ಹೆಂಗ ಲಿಂಗದಿಂದ ಬರ್ತಾರೆ, ಅವ್ರು ಹೆಂಗ ಲಿಂಗದಿಂದ ಉದ್ಭವಿಸಿದ್ರು ಅಂತ ಒಂದಿಷ್ಟು ಬುದ್ಧಿಜೀವಿಗಳು ಅಂತ ಕರೆಸ್ಕೊಳ್ಳೋರೆ ಮಾತಾಡ್ತಾರೆ. ಮಹಾಭಾರತ ಎಲ್ಲರಿಗೂ ಗೊತ್ತು, ಭಗವದ್ಗೀತೆ ಎಲ್ಲರಿಗೂ ಗೊತ್ತು, ಆದರೆ ನಮಗೆ ರೇಣುಕಾಚಾರ್ಯರು ಗೊತ್ತಿಲ್ಲ, ಸಿದ್ಧಾಂತ ಶಿಖಾಮಣಿ ಗೊತ್ತಿಲ್ಲ. ಜಯಂತಿ ಬಗ್ಗೆ, ರೇಣುಕಾಚಾರ್ಯರ ಬಗ್ಗೆ ಈಗಾಗಲೇ ಮಾನ್ಯ ಶ್ರೀ ವೇದಿ ದೇವರಾಜ ಶಾಸ್ತ್ರಿ ಅವರು ಸಾಕಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ನಾವು ಅಷ್ಟಾಗಿ ನಮಗೆ ಇದರಲ್ಲಿ ಏನು ವಿಷಯಗಳ ಬಗ್ಗೆ ನಾವು ಈ ರೇಣುಕಾಚಾರ್ಯ ಸ್ವಾಮಿ ಅಥವಾ ವಿರಮ ಇದ್ರ ಬಗ್ಗೆ ನನಗೆ ಅಷ್ಟಾಗಿ ತಿಳ್ಕೊಂಡಿಲ್ಲ. ಅದರಿಂದಾಗಿ ನಾವು ಬೇರೆ ವಿಷಯಗಳ ಬಗ್ಗೆ ಮಾತಾಡುವಂಥದ್ದಿಲ್ಲ. ಬಟ್ ನನಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಈ ಸರ್ಕಾರಿ ಕಾರ್ಯಕ್ರಮಗಳು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಾವು ಇದು ವೇದಿಕೆಯಲ್ಲಿ ಜನ ಜಾಸ್ತಿ ಇರ್ತಾರೆ, ಸಭಿಕರು ಕಡಿಮೆ ಇರ್ತಿದ್ದಾರೆ. ಇದು ಒಂಥರ ವೇದಿಕೆ ಮೇಲೆ ಕೂತವ್ರಿಗೂ ಮತ್ತು ಭಾಷಣಕಾರರು ಬಂದವ್ರಿಗೂ ಸಹ ಸ್ವಲ್ಪ ನಿರಾಸಕ್ತಿ ಉಂಟಾಗುವಂಥ ಇದೊಂಥರ ನಿರುತ್ಸಾಹ ತೋರಿಸಿದ ಹಾಗೆ ಕಾಣ್ತಾ ಇದೆ ನನಗೆ. ಯಾಕೆಂದರೆ ಇಲ್ಲಿ ವೀರಶೈವರು ಸಾಕಷ್ಟು ಜನ ಹಾಸನ ಜಿಲ್ಲೆಯಲ್ಲಿ ಇದ್ದರೂ ಸಹ ಇಲ್ಲಿ ನೆರೆದಿರೋರು ಭಾರಿ ಕಡಿಮೆ ಇದ್ದಾರೆ. ಅದರಿಂದ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರಿಗೆ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ, ಯಾವುದೇ ಕಾರ್ಯಕ್ರಮಗಳು ನಡೆಸಿದ್ರೂ ಸ್ವಲ್ಪ ಜನ ಜಾಸ್ತಿ ಸೇರಿಸೋದಕ್ಕೆ ಅವರ ಆಯೋಜಕರಿಗೆ ಕೋರ್ಕೊಳ್ಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಈ ಒಂದು ಸಮಾರಂಭಕ್ಕೆ ಬಂದಂಥ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಸಮಾರಂಭಕ್ಕೆ ಬಂದಂಥ ನಿಮಗೆಲ್ಲರಿಗೆ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯ ಒಂದು ಶುಭವಾಗಲಿ ಅಂತೇಳಿ ನಾನು ಹೇಳ್ತೇನೆ. 29ನೇ ಶ್ಲೋಕ ಕುಮಾರವ್ಯಾಸರು ಬರೆದಿರ್ತಕ್ಕಂಥ ಮಹಾಭಾರತದಲ್ಲಿ 170ನೇ ಪುಟದಲ್ಲಿ ಒಂದು ರೇಣುಕರ ಬಗ್ಗೆ ಬರುತ್ತೆ. ದೇವನ ರೂಪದಲ್ಲಿ ನಿಂದರು ದೇವಿಯರು ಗುಹ ಗಣಪತಿಗಳೆಲ್ಲ ವಿನೋದವ ನೋಡಿ ಧರಿಸದೊರೆದು ಶಾಬರ ಆ ವಿಗಡ ನಂದೀಶ ವೀರಕ ದೇವಲಕ ರೇಣುಕ ಮಹೋದರ